ಮಹಾಕುಂಭಮೇಳ ಭಾರತದ ಬಹುದೊಡ್ಡ ಸಾಂಸ್ಕೃತಿಕ ಹಬ್ಬ. 12 ವರ್ಷಗಳಿಗೊಮ್ಮೆ ನಡೆಯುವ ಈ ಮಹಾಕುಂಭವು ತನ್ನದೇ ವಿಶಿಷ್ಟತೆಗಳಿಂದ ಮಹತ್ವದ ಸ್ಥಾನ ಪಡೆದಿದೆ. ಅದರಲ್ಲೂ 2025ರಲ್ಲಿ ನಡೆಯುತ್ತಿರುವ ಈ ಮಹಾಕುಂಭಮೇಳವಂತೂ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈ ಬಾರಿಯ ಕುಂಭಮೇಳ ಹಲವು ಕಾರಣಗಳಿಂದಲೇ ಎಲ್ಲರ ಗಮನ ಸೆಳೀತಾ ಇದೆ. ಆದರೆ ಪವಿತ್ರ ಸ್ನಾನ, ನಾಗಸಾಧುಗಳು ಹೀಗೆ ಎಲ್ಲದರ ಮಧ್ಯೆ ಎಲ್ಲರ ಗಮನ ಸೆಳೆದ ಕಿನ್ನರಿಯೇ ಮೊನಾಲಿಸಾ. ಯಾರಿ ಮೊನಾಲಿಸಾ? ಆಕೆಯ ಸೌಂದರ್ಯ ಎಂತದ್ದು? ಆಕೆ ವೈರಲ್ ಆಗಿರೋದು ಯಾಕೆ ಅನ್ನೋದನ್ನ ಹೇಳ್ತೀವಿ ಈ ಸ್ಟೋರಿಯಲ್ಲಿ. ಆ ಕಣ್ಣನ್ನು ಒಮ್ಮೆ ನೋಡಿದ್ರೆ ಸಾಕು, ಬೇರೆತ್ತಲು ನೋಟ ಸಾಗಲ್ಲ. ಆ ಕಂಗಳ ಸೌಂದರ್ಯವೇ ಅಂತದ್ದು. ಅಂತಹ ಆಕರ್ಷಣೆ ಆ ಕಣ್ಣಿಗಿದೆ. ಇಂತಹ ಸುಂದರ ನಯನಗಳ ಒಡತಿ ಈ ಬಾರಿಯ ಕುಂಭಮೇಳದ ಮೇನ್ ಅಟ್ರಾಕ್ಷನ್. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈಕೆಯ ಸೌಂದರ್ಯದ್ದೇ ಭಾರಿ ಸದ್ದು ಸುದ್ದಿ. ಎಸ್, ಈಕೆ ಮೊನಾಲಿಸಾ. ಈಕೆ ಮಹಾಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಲೆಗಳ ಮಾರುವ ಹುಡುಗಿ. ಆದ್ರೆ ಈಕೆ ಸೌಂದರ್ಯ ಎಲ್ಲರ ಗಮನ ಸೆಳೀತಾ ಇದೆ. ಕುಂಭಮೇಳದಲ್ಲಿನ ಈಕೆ ಫೋಟೋಗಳು ಎಲ್ಲೆಡೆ ಹರಿದಾಡ್ತಾ ಇವೆ. ಕುಂಭಮೇಳದಲ್ಲಿ ಭಾರತೀಯ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಪೂಜಾ ಸಾಮಗ್ರಿ, ಮಣಿಸರೆಗಳು, ಧಾರ್ಮಿಕ ವಸ್ತ್ರಗಳು, ಪುಸ್ತಕಗಳು ಸೇರಿದಂತೆ ಮಾರಾಟ ಮಾಡಲು ಬರ್ತಾರೆ. ಹೀಗೆ ಇಂದೋರ್ನ ಅಲೆಮಾರಿ ಸಮುದಾಯದ ನಿವಾಸಿಗಳು ತಾವೇ ತಯಾರಿಸಿದ ಮಣಿಸರೆಗಳನ್ನ ಮಾರಾಟಕ್ಕೆಂದು ಪ್ರಯಾಗ್ರಾಜ್ಗೆ ಬಂದಿದ್ದಾರೆ. ಇದರಲ್ಲಿ ಮೊನಾಲಿಸಾ ಕೂಡ ಒಬ್ಬಳು. ಹೀಗೆ ಆಕೆ ಸರ ಮಾರಾಟ ಮಾಡ್ತಾ ಇರಬೇಕಾದ್ರೆ ಸೋಷಿಯಲ್ ಮೀಡಿಯಾ ನೆಟ್ಟಿಗರೊಬ್ಬರು ಮಾತನಾಡಿಸುತ್ತಾ ಆಕೆಯ ಸೌಂದರ್ಯದ ಬಗ್ಗೆ ವರ್ಣಿಸಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ನೀಲಿಗಣ್ಣಿನ ಈ ಸುಂದರಿಯ ಫೋಟೋಗಳ ಬಗ್ಗೆ ಟಾಕ್ ಶುರುವಾಗಿದೆ. ಮಹಾಕುಂಭಕ್ಕೆ ಹೋದವರು ಕೂಡ ಆಕೆ ಜೊತೆಗೆ ಫೋಟೋಗಳನ್ನ ಕ್ಲಿಕ್ಕಿಸಿಕೊಳ್ತಿದ್ದಾರೆ.